ಇಲ್ಲ, ನಾವು MLAಗಳನ್ನ ಕರಪ್ಟ್ ಅಂತ ಹೇಳಂಗೆ ಇಲ್ಲ ಇವತ್ತು. ನಾವು ಹೇಳಕ್ಕಾಗಲ್ಲ. Yes. ಪೀಪಲ್ ಆರ್ ಕರಪ್ಟ್. You are right. People are responsible for the present state of affairs. They are the root cause for the present state of affairs. ಹೌದು. ಅವ್ರು ಸೇಲಾಗಡೆ ಒಂದು MLA ಸುತ್ತಮುತ್ತ ಜನ ಹೆಸರು ಕೊಡ್ತಾರೆ, ಅವನೊಂದು ದಾದಾಗಿರಿ ಮಾಡ್ಕೊಡ್ತಾರೆ, ಅವನದಷ್ಟು ಕಲೆಕ್ಟ್ ಮಾಡ್ತಾನೆ, MLA ದುಡ್ಡು ಮಾಡ್ತಾನೆ, ಮಿನಿಸ್ಟರ್ ದುಡ್ಡು ಮಾಡ್ತಾನೆ, ಅವ್ರೊಂದು 1000 ಜನದಲ್ಲಿ ಒಂದು 50 ಜನಕ್ಕೆ ಮಾಡಿ ಉಳಿದ ಒಂದು ಜೋಗ ಹಾಕೊಂಡ್ಬಿಡ್ತಾನೆ. ಸೊ ಈ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್? ಸೊ ವೋಟರ್ಸ್ ಆರ್ ರೆಸ್ಪಾನ್ಸಿಬಲ್. ಕರಪ್ಟ್ ಆರ್ ವೋಟರ್ಸ್. ವಿ ಶುಡ್ ನಾಟ್ ಬ್ಲೇಮ್ ಲೆಜಿಸ್ಲೇಟರ್ಸ್ ಅಂತ ನನ್ನ, ನೀವೇನು ಹೇಳಿದೆ ಅದು ಕರೆಕ್ಟ್ ಇದೆ. ಅದನ್ನು ಸರಿಪಡಿಸೋದು ಯಾರು? ಏನೇ ಸರಿಪಡಿಸ್ಬೇಕಾದ್ರು ನಮ್ಮ ಸಭಾಧ್ಯಕ್ಷರ ಕೈಲಿರುತ್ತೆ. ಅಂತಹ ಸಭಾಧ್ಯಕ್ಷರು ಇರಬೇಕು. ಅವರು ಕೇರ್ ಮಾಡುವ ಅಧಿಕಾರಕ್ಕೆ ಒಂದ್ಸರಿ ಯಾವುದೋ ಓದಿದ್ದೀನಿ ನಾನು, ಮೌಲಂಕರ್ ನೆಹರೂಗೆ ಕ್ಷಮಾಯಾಚನೆ ಮಾಡಿಸೋ ಬಿಡಲ್ಲ ಅವರು. ನನಗೆ ಯಾಕೆ ಬೇಕು ಈ ಹುದ್ದೆ, ನಾನು ಇಲ್ಲದ ಮೇಲೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಡ್ತಾರೆ. ಆವಾಗ ಅವ್ರು ಎದ್ದು ಕ್ಷಮಾಪಣೆ ಕೇಳ್ತಾರೆ. ತಾವು ದೊಡ್ಡವರು, ನನಗಿಂತ ದೊಡ್ಡವರು, ನೀವು ಸರ್ಕಾರಕ್ಕಿಂತ ದೊಡ್ಡವರು, ಮೇಲೆ ಕೂತಿದ್ದೀರ ಅಂತೇಳಿ ಒಂದ್ಸರಿ ಕ್ಷಮಾಪಣೆ ಕೇಳುವಂಥ ಒಂದು ಪ್ರಸಂಗ ಇದೆ, ಎಲ್ಲ ಓದಿದ್ದೀನಿ ನಾನು. ಸ್ಪೀಕರ್ಗೆ ಫ್ರೆಡ್ರಿಕ್ ವೈಟ್ ಅಂತ ಒಬ್ಬರು ಬ್ರಿಟಿಷ್ ಪೀರಿಯಡಲ್ಲಿ ಸರ್, ಅವರು ಅಷ್ಟೇ ಫ್ರೆಡ್ರಿಕ್ ವೈಟ್ ಬ್ರಿಟಿಷ್ ಪೀರಿಯಡಲ್ಲಿ ಸಭಾಧ್ಯಕ್ಷರು ಅನ್ನೋದೇ ಪರಮೋಚ್ಚ, ಸರ್ಕಾರ ಹೇಳಿದಂಗೆ ಕೇಳಬಾರ್ದು ಅನ್ನೋದು ಅವರಿತ್ತು. ಅಬ್ದುಲ್ ರಹೀಮ್ ಅಂತ ಒಬ್ಬ ಸ್ಪೀಕರ್ ಇದ್ದರು. ಎಂತೆಂಥವ್ರು ಅಂತ ಅಯ್ಯಂಗಾರ್ ಅಂತ ಇದ್ದರು. ಇಲ್ಲಿ ಎಕ್ಸಾಂಪಲ್ ಹೇಳಿದ್ರೆ ವೈಕುಂಠ ಬಾಳೆಗಾರ ಯಾರು ಬರೋ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ದಕ್ಷಿಣ ಕನ್ನಡ ವೈಕುಂಠ ಬಾಳೆಗ ಅಂತಿದ್ರು. ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ರು. ಅವ್ರ ರೂಲಿಂಗ್ಸ್ ಪುಸ್ತಕದಲ್ಲಿದೆ, ರೂಲಿಂಗ್ಸ್ ಅಬ್ಸರ್ವೇಷನ್ಸು ನೋಡಿಬಿಟ್ರೆ ಮಾದರಿ ನಮಗೆ.